ಕೂರುವಾಗಲೂ ಸ್ಕೂಲ್ ಪಾಠಗಳು, ನಡೆಯುವಾಗಲೂ ಟ್ಯೂಷನ್ ಪಾಠಗಳು, ಮಲಗುವಾಗಲೂ ಹೋಮ್ವರ್ಕ್ ಮಾಡ್ಕೊಂಡು ಮಲ್ಕೊಳ್ಳೋ ಇದು ನಮ್ಮ ಪರಲೋಕ ಕರ್ಕೋಗಲ್ಲ ಪ್ರೇರೆ. ಓದು ಬರಹ ನಮ್ಮ ನಡತೆಗಳನ್ನು ಸರಿಪಡಿಸೋದಿಲ್ಲ. ಇದು ಮಾತ್ರ ಜ್ಞಾಪನ ಮಾಡಿಕೊಳ್ಳಿ. ಒಬ್ಬ ನಡತೆಯನ್ನು ಸರಿಪಡಿಸಿಕೊಂಡು ತನ್ನ ತಂದೆ ತಾಯಿನ ಸನ್ಮಾನಿಸಿ ಅವನು ಸಾಯುವಂಥ ಕಾಲದಲ್ಲಿ ಅನ್ನ ಹಾಕಿ ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಸ್ಕೂಲು ಕಾಲೇಜುಗಳ ಪಾಠಗಳಲ್ಲಿ ಖಂಡಿತವಾಗಲೂ ಆಗಲ್ಲ. ಅದರಲ್ಲಿ ಭಕ್ತಿ ಇಲ್ಲ ಪ್ರೇರಣೆ. ಅರ್ಥ ಮಾಡ್ಕೋಣ. ಮೂಢ ಭಕ್ತಿಲಿದೆಯೋ ಒಂದು ಸಾರಿ ಆಲೋಚನೆ ಮಾಡು. ಜ್ಞಾನ ಅಲ್ಲಿಲ್ಲ. ಬೈಬಲ್ ಸತ್ಯವೇದ ಗ್ರಂಥದಲ್ಲಿದೆ ಮಹಾಜ್ಞಾನ. ಕಾಡು ಮೃಗಗಳನ್ನು ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್ ಉಂಟು ಮಾಡಿದಂಥ ದೇವರು ಬೈಬಲಲ್ಲಿರುವಂಥ ಸತ್ಯ ದೇವರಾಗಿದ್ದಾನೆ. ಅದುವೇ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇಮ. ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರುಗಳಲ್ಲಿ ತುಂಬಿಕೊಳ್ಳಲಿ. ಓಕೆ, 26ನೇ ವಚನ, 25ನೇ ಕೆಳಗಡೆ ಓದಿಕೊಳ್ಳೋಣ. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು, ಅವುಗಳ ಜಾತಿಗನುಸಾರ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಆ ಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಆಮೇಲೆ ನಮ್ಮ ಸ್ವರೂಪದಲ್ಲಿ ಅಂದರೆ ದೇವರು ಒಬ್ಬರೇ ಇಲ್ಲ, ಅಲ್ಲಿ ತಂದೆಯಾದ ದೇವರು ಒಬ್ಬರೇ ಇಲ್ಲ. ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು 3 ಜನ ಇದ್ದಾರೆ. ಒಬ್ಬರಿಗಿಂತ ಹೆಚ್ಚಾಗಿದ್ದರೆ ನಾನು ಅಂತ ಬರಲ್ಲ, ನಾವು ಅಂತ ಬರ್ತಾರೆ. ಆರಂಭದಲ್ಲೇ ಪ್ರೇರೆ 3 ಜನ ತಂದೆ ಮಗ ಪರಿಶುದ್ಧಾತ್ಮರು ಇದ್ದಾರಂತ ನಮಗೆ ಸತ್ಯವೇದ ಗ್ರಂಥ ಹೇಳುತ್ತೆ. ಅನೇಕರು ಮಹಾಜ್ಞಾನಿಗಳಾಗ್ಬಿಟ್ಟು ಏನು ಮಾಡಿದ್ದಾರೆ, ಯೇಸು ಕ್ರಿಸ್ತನ ಒಬ್ಬನೇ ತ್ರಿಬಲ್ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ಬ್ರಹ್ಮ ವಿಷ್ಣು ಮಹೇಶ್ವರ, ಆತನೇ ತ್ರಿಬಲ್ ಆಕ್ಟಿಂಗ್. ಏನು ನಟನೆ ಮಾಡುವಂಥದ್ದು ಏನು ಅವಶ್ಯಕತೆ ಇದೆ ಆತನಿಗೆ ಪ್ರೇರೆ? ಇಷ್ಟು ಸ್ಪಷ್ಟವಾಗಿ ನಮ್ಮ ಸ್ವರೂಪದಲ್ಲಿ ಅಂತ ಬರೆದಿದ್ರು. ನಮ್ಮ ಹೋಲಿಕೆಗೆ ಅಂದರೆ ಒಬ್ಬರಿಗಿಂತ ಹೆಚ್ಚಾಗಿದ್ರೆ ಇದು ಚಿಕ್ಕ ಹುಡುಗನೂ ಗೊತ್ತು ಪ್ರೇರೆ. ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ನಿಜವಾಗ್ಲೂ ಜ್ಞಾನವಂತರ ಅಥವಾ ಮೂಢರ ಅಂತ ನಮ್ಮನ್ನು ಪರಿಶೀಲನೆ ಮಾಡಿಕೊಂಡ್ರೆ ನ್ಯಾಯ ವಿಚಾರಣೆ ಗುರಿ ಆಗೋದಲ್ಲ ಪ್ರೇರೆ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಮಂಗನಿಂದ ಮಾನವ ಅಲ್ಲ. ಚಾರ್ಲಿಸ್ ಡಾರ್ವಿನ್ ಹೇಳಿದ ಹಾಗೆ ಮಂಗನಿಂದ ಮಾನವ ಅಲ್ಲ ನಮ್ಗೆ. ಅಥವಾ ಒಂದು ವೇಳೆ ಏನೋ ಕೋತಿ ಥರ ಆಡ್ತಾ ಇದೆ ಅಂದರೆ ನಮ್ಮ ಮನಸ್ಸು ಬೇಜಾರಾಗುತ್ತೆ. ಮತ್ತು ನಾವು ಮಂಗನಿಂದ ಮಾನವ ಅಂದರೆ ಅದು ಹೆಂಗೆ ಸೇರಿಸ್ಕೊಂಡಿರ್ತೇವೋ ಜ್ಞಾನಿಗಳು. ಅನೇಕರು ಹೇಳೋಂಥ ಮಾತು ಮಂಗನಿಂದ ಮಾನವ ಅಂತ. ಚಾರ್ಲಿಸ್ ಡಾರ್ವಿನ್ನೇ ಒಪ್ಕೊಂಡಿದ್ದಾನೆ ಪ್ರೇರೆ. ನಮ್ಮಲ್ಲಿರುವಂಥ ಎಲ್ಲ DNA ಒಂದೇ ತಾಯಿಯಿಂದ ಬಂದಿರುವಂಥದ್ದು ಅಂತ ಚಾರ್ಲಿಸ್ ಡಾರ್ವಿನ್ ಅವರು ಒಪ್ಕೊಂಡಿದ್ದಾರೆ. ಓಕೆನಾ? ಮಂಗನಿಂದ ಮಾನವಲ್ಲ. ಹಾಗಿದ್ರೆ ಮಂಗನಿಂದ ಮಾನವ ಆಗಿದ್ರೆ ಈಗ ಬೆಳೀತಾರಂತ ಅಂದರೆ ಹುಟ್ಟು ಬರ್ತಾರಂಥ ಮಕ್ಕಳುಗಳಿಗೆ ಬಾಲ ಇರಬೇಕಾಗಿತ್ತು ಅಲ್ವಾ? ಮಂಗನಿಂದ ಮಾನವಲ್ಲ. ಸ್ವತಃ ದೇವರು ತನ್ನ ಕೈಗಳಿಂದ ನಮ್ಮನ್ನು ರೂಪಿಸಿದ್ದಾನೆ. ನಾವು ದೇವರ ಸ್ವರೂಪಗಳು, ದೇವ ಸ್ವರೂಪಿಗಳು ನಾವು. ಹೋಲಿಕೆಗೆ ಸರಿಯಾಗಿ ಮನುಷ್ಯ